ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಟೆಕ್ನೋಫಿಲಿಕ್ ಕಲ್ಚರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಫ್ಲೋಟ್ ಮತ್ತೆ ಕ್ಲಿಯರ್ ಪ್ರಾಪರ್ಟಿ ಬಗ್ಗೆ ನೋಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಸೂಡೋ ಸೆಲೆಕ್ಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. CSS ಅಲ್ಲಿ ಸೂಡೋ ಸೆಲೆಕ್ಟರ್ಸ್ ಅಂತಂದ್ರೆ ಅವು ಕೀವರ್ಡ್ಸ್, ಅದನ್ನ ನಾವು ಸ್ಪೆಷಲ್ ಸ್ಟೇಟ್ ಆಫ್ ಸೆಲೆಕ್ಟೆಡ್ ಎಲಿಮೆಂಟ್ಸ್ ನ ಸ್ಪೆಸಿಫೈ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಸಿಂಪಲ್ ಸೆಲೆಕ್ಟರ್ಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ಎಲಿಮೆಂಟ್ಸ್ ನ ನಾವು ಸ್ಟೈಲ್ ಮಾಡೋದಕ್ಕೆ ಆಗೋದಿಲ್ವೋ ಅವನ್ನ ನಾವು ಸೂಡೋ ಸೆಲೆಕ್ಟರ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಇವಾಗ ಸೂಡೋ ಸೆಲೆಕ್ಟರ್ಸ್ಗೆ ಕೆಲವು ಎಕ್ಸಾಂಪಲ್ಸ್ ನ ನೋಡ್ತಾ ಹೋಗೋಣ. ಸೊ ಮೊದಲು ಇಲ್ಲೊಂದು ಡಿವ್ ಕ್ರಿಯೇಟ್ ಮಾಡ್ಕೊಳ್ಳೋಣ ವಿತ್ ಕ್ಲಾಸ್ CLL. ಸೊ ಈ ಡಿವ್ ಒಳಗಡೆ ಒಂದು ಪ್ಯಾರಾಗ್ರಾಫ್ನ ಆ್ಯಡ್ ಮಾಡಿ lorem34 ಆ್ಯಂಡ್ ಇನ್ನೊಂದು ಪ್ಯಾರಾಗ್ರಾಫ್ lorem42. ಹಾಗೆ ಇಲ್ಲೊಂದು ಆಂಕರ್ ಟ್ಯಾಗ್ನ ಆ್ಯಡ್ ಮಾಡೋಣ. ಆಂಕರ್ ಟ್ಯಾಗ್ href ಒಳಗಡೆ https google.com ಅಂತಂದರೆ ಗೂಗಲ್ ವೆಬ್ಸೈಟ್ದು ಲಿಂಕ್, ಆ್ಯಂಡ್ ಇಲ್ಲಿ ರೀಡ್ ಮೋರ್ ಹಿಯರ್ ಅನ್ನೋ ಒಂದು ಟೆಕ್ಸ್ಟ್ ಡಿಸ್ಪ್ಲೇ ಆಗುತ್ತೆ. ಸೊ ಹಾಗೇನೆ ಇಲ್ಲೊಂದು ಬಟನ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಬಟನ್ ಒಳಗಡೆ ನಮಗೆ ಅಬೌಟ್ ಅಸ್ ಅಂತ ಡಿಸ್ಪ್ಲೇ ಆಗಲಿ. ಸೊ ಇದು ನಮ್ಮ ಬಾಡಿ ಪಾರ್ಟ್ ಆಯಿತು. ಇವಾಗ ಇದಕ್ಕೆ ಇಂಟರ್ನಲ್ CSSನ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಮೊದಲು ಕ್ಲಾಸ್ CLLಗೆ ಬ್ಯಾಕ್ಗ್ರೌಂಡ್ ಕಲರ್ನ ನಾನು ಬಿಸ್ಕ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಇದಕ್ಕೆ ಪ್ಯಾಡಿಂಗ್ 33 ಪಿಕ್ಸೆಲ್, ಹಾಗೆ ಮಾರ್ಜಿನ್ y ಆಕ್ಸಸ್ ಅಲ್ಲಿ 33 ಪಿಕ್ಸೆಲ್ ಆ್ಯಂಡ್ x ಆಕ್ಸಸ್ ಅಲ್ಲಿ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ನಮ್ಮ ಬಾಕ್ಸ್ ಸೆಂಟರ್ ಆಗಿರಲಿ ಅಂತ ಆಟೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಇದಕ್ಕೊಂದು ಬಾರ್ಡರ್ ಕೊಡೋಣ. ಬಾರ್ಡರ್ 3 ಪಿಕ್ಸೆಲ್ ಸಾಲಿಡ್ ಬ್ಲೂ ವೈಲೆಟ್. ಆ್ಯಂಡ್ ಇದಕ್ಕೆ ವಿಡ್ತ್ನ ರ್ಯಾಂಡಮ್ ಆಗಿ ಒಂದು 564 ಪಿಕ್ಸೆಲ್ ಅಂತ ಸೆಟ್ ಮಾಡ್ತಾ ಇದ್ದೀವಿ. ಸೊ ಇದು ಕ್ಲಾಸ್ CLL ಆಯಿತು. ಆ್ಯಂಡ್ ಇಲ್ಲೊಂದು ಆಂಕರ್ ಟ್ಯಾಗ್ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಅದಕ್ಕೆ CSS ಬರೋಣ. ಸೊ ಮೊದಲು ಕಲರು ಆ ಫಾಂಟ್ದು ನನಗೆ ರೆಡ್ ಆಗಿರಲಿ. ಆ್ಯಂಡ್ ಇವಾಗ ನಮ್ಮ ವೆಬ್ಸೈಟ್ ಹೇಗೆ ಕಾಣಿಸ್ತಿದೆ ಅಂತಂದರೆ, ಸೊ ಇಲ್ಲಿ ನಾವು ಹಾಕಿರೋ ಆಂಕರ್ ಟ್ಯಾಗ್ ಮತ್ತು ಬಟನ್ ಬಂದಿದೆ. ಇಲ್ಲಿ ನಾನು ರೀಡ್ ಮೋರ್ ಹಿಯರ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಗೂಗಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ರೀಡ್ ಮೋರ್ ಹಿಯರ್ ಕೆಳಗಡೆ ಅಂಡರ್ಲೈನ್ ಬಂದಿದೆ. ಸೊ ಅದು ಬರಬಾರ್ದು ಅಂತಂದರೆ ಅದನ್ನು ಹೇಗೆ ಮಾಡಬೇಕು ಅಂತಂದರೆ, ಸೊ ಕೆಳಗಡೆ ಬಂದಿರೋ ಲೈನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಟೆಕ್ಸ್ಟ್ ಡೆಕೋರೇಷನ್ನ ನನ್ ಅಂತ ಸೆಟ್ ಮಾಡ್ತಿದ್ದೀವಿ. ಸೊ ಇಲ್ಲಿ ನಾವು ಟೆಕ್ಸ್ಟ್ ಡೆಕೋರೇಷನ್ ನನ್ ಅಂತ ಕೊಟ್ಟಿರೋದಕ್ಕೆ ಆ ಕೆಳಗಡೆ ಬಂದಿದ್ದ ಲೈನು ಇವಾಗ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಮೊದಲನೇ ಸೂಡೋ ಸೆಲೆಕ್ಟರ್ ಯಾವುದು ಅಂತಂದರೆ, ಈ ಆಂಕರ್ ಟ್ಯಾಗ್ನ ನಾನು ಈ ಮೌಸ್ ಕರ್ಸರ್ನ ನಾನು ಆಂಕರ್ ಟ್ಯಾಗ್ ಮೇಲೆ ತೊಗೊಂಡು ಹೋದರೆ, ಅಂದರೆ ಹಾವರ್ ಮಾಡಿದ್ರೆ ನನಗೆ ಅದ್ರ ಕಲರ್ ಮತ್ತು ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗಬೇಕು. ಅದನ್ನು ಹೆಂಗೆ ಮಾಡ್ತೀವಿ ಅಂತಂದರೆ, ನನಗೆ ಹಾವರ್ ಮಾಡಿದಾಗ ಅದ್ರ ಕಲ್ಲರು ರ್ಯಾಂಡಮ್ಗೆ ಅಕ್ವಾ ಆಗಲಿ, ಆ್ಯಂಡ್ ಅದ್ರ ಬ್ಯಾಕ್ಗ್ರೌಂಡ್ ಕಲರ್ ನನಗೆ ಬ್ಲ್ಯಾಕ್ ಆಗಿರಲಿ. ಸೊ ನಾನಿಲ್ಲಿ ಮೌಸ್ನ ಇಲ್ಲಿ ಹಾವರ್ ಮಾಡಿದ ತಕ್ಷಣ ಅದ್ರ ಕಲರ್ ಅಕ್ವಾ ಆಗಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ಹಾವರ್ ಅನ್ನೋದು ಒಂದು ಸೂಡೋ ಸೆಲೆಕ್ಟರ್. ಸೊ ಇವಾಗ ನಾನು ಆ ರೀಡ್ ಮೋರ್ ಹಿಯರ್ ಅನ್ನೋ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ಅಂತಂದರೆ, ಅದನ್ನು ಆ್ಯಕ್ಟಿವ್ ಮಾಡಬೇಕಾದ್ರೆ ನನಗೆ ಅಲ್ಲೊಂದು ಯಾವ್ದಾದ್ರು ಎಫೆಕ್ಟ್ ತೋರಿಸ್ಬೇಕು ಅಂತಂದರೆ ಅದಕ್ಕೆ ನಾವು ಒಂದು ಆಂಕರ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಅಂತಂದರೆ ಆಕ್ಟಿವ್. ಸೊ ನಾನು ಆಂಕರ್ ಟ್ಯಾಗ್ನ ಆ್ಯಕ್ಟಿವ್ ಇಟ್ಟಾಗ ನನಗೆ ಬ್ಯಾಕ್ಗ್ರೌಂಡ್ ಕಲರು ಸೊ ರ್ಯಾಂಡಮ್ ಆಗಿ ಯಾವುದೋ ಒಂದು ಹೆಕ್ಸ್ ಕಲರ್ ಯೂಸ್ ಮಾಡೋಣ, FF00. ಓಕೆ, ಇಲ್ಲಿ ಯಾವುದೋ ಒಂದು ಗ್ರೀನಿಶ್ ಕಲರ್ ಬಂದಿದೆ. ಐ ಸೆಲೆಕ್ಟ್ ಒಂದು ಲೈಟ್ ಕಲರ್. ಓಕೆ, ದಿಸ್ ಇಸ್ ಓಕೆ. ಸೊ ಈ ಬ್ಯಾಕ್ಗ್ರೌಂಡ್ ಕಲರ್ ಆಗಿ ಚೇಂಜ್ ಆಗಬೇಕು ಅಂತಂದರೆ, ಸೊ ಇಲ್ಲಿ ನಾನು ರೀಡ್ ಮೋರ್ ಹಿಯರ್ನ ಹಿಂಗೆ ಆ್ಯಕ್ಟಿವ್ ಮಾಡಿದಾಗ ನನಗೆ ಅದ್ರ ಬ್ಯಾಕ್ಗ್ರೌಂಡ್ ಕಲರು ಗ್ರೀನಿಶ್ ಆಗಿ ಚೇಂಜ್ ಆಗುತ್ತೆ. ಸೊ ಇದು ಆ್ಯಕ್ಟಿವ್ ಅನ್ನೋ ಒಂದು ಸೂಡೋ ಸೆಲೆಕ್ಟರ್. ಇವಾಗ ನಾವಿಲ್ಲಿ ಕೊಟ್ಟಿರೋ ಗೂಗಲ್ ಲಿಂಕ್
ಓಪನ್ ಮಾಡಿ ವಾಪಸ್ ಬಂದ್ಮೇಲೆ ಅಂತಂದ್ರೆ ಒಂದು ಸಲ ನಾವು ಆ ಲಿಂಕ್ನ ವಿಸಿಟ್ ಮಾಡಿ ಬಂದ್ಮೇಲೆ ನನಗೆ ಅದ್ರ ಎಫೆಕ್ಟು ಚೇಂಜ್ ಆಗಬೇಕು ಅಂತಂದ್ರೆ ಅದನ್ನ ನಾವು ವಿಸಿಟೆಡ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಅಂತಂದ್ರೆ ಈ ಆಂಕರ್ ಟ್ಯಾಗ್ಗೆ ವಿಸಿಟೆಡ್. ಸೊ ಒಂದ್ಸಲ ಈ ಲಿಂಕ್ನ ವಿಸಿಟ್ ಮಾಡಿ ಬಂದ್ಮೇಲೆ ನನಗೆ ಅದರ ಬ್ಯಾಕ್ಗ್ರೌಂಡ್ ಕಲರ್ ಬೇಡ, ಅದ್ರ ಕಲರ್ ಚೇಂಜ್ ಆಗಿ, ಸೊ ಅದ್ರ ಕಲರ್ ನನಗೆ ಪರ್ಪಲ್ ಆಗಿ ಕಾಣಬೇಕು. ಅಂತಂದ್ರೆ ಇವಾಗ ನಾವು ಆಲ್ರೆಡಿ ಒಂದ್ಸಲ ಗೂಗಲ್ ವೆಬ್ಸೈಟ್ನ ಮುಂಚೆನೆ ಓಪನ್ ಮಾಡಿ ಬಂದಿರೋದಕ್ಕೆ ಈ ಟೆಕ್ಸ್ಟ್ ನಮಗೆ ಪರ್ಪಲ್ ಆಗಿ ಕಾಣ್ತಾ ಇದೆ. ಇವಾಗ ನಾನಿಲ್ಲಿ ಲಿಂಕ್ನ ಗೂಗಲ್ ತೆಗೆದು ಇನ್ಸ್ಟಾಗ್ರಾಮ್ ಅಂತ ಕೊಟ್ರೆ ಇವಾಗ ಟೆಕ್ಸ್ಟ್ ಕಲರ್ ನಮಗೆ ರೆಡ್ ಆಗೇ ಇದೆ. ಬಟ್ ಒಂದ್ಸಲ ನಾನು ಈ ಲಿಂಕ್ನ ವಿಸಿಟ್ ಮಾಡಿ ವಾಪಸ್ ಬಂದ್ರೆ ಇದು ನಂಗೆ ಪರ್ಪಲ್ ಕಲರ್ ಅಲ್ಲಿ ಕಾಣಿಸುತ್ತೆ. ಸೊ ಇದು ವಿಸಿಟೆಡ್. ಇದು ಕೂಡ ಒಂದು ಸೂಡೋ ಸೆಲೆಕ್ಟರ್. ಹಾಗೇನೆ ನಾವಿಲ್ಲಿ ಆಡ್ ಮಾಡಿರೋ ಬಟನ್ಗೆ ಕೂಡ ಹೋವರಿಂಗ್ ಎಫೆಕ್ಟ್ ನ ಹಾಕೋಣ. ಅಂತಂದ್ರೆ ಬಟನ್, ಸೊ ನಾನು ಬಟನ್ ಮೇಲೆ ಹೋವರ್ ಮಾಡಿದಾಗ ನಂಗೆ ಅದ್ರ ಬ್ಯಾಕ್ಗ್ರೌಂಡ್ ಕಲರ್ ರ್ಯಾಂಡಮ್ ಆಗಿ ಒಂದು ಹೆಕ್ಸ್ ಕಲರ್ FF0 ಓಕೆ, ಅದು ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಆಗಲಿ. ಆ್ಯಂಡ್ ಸೊ ನೋಡಿ, ನಾನು ಅಬೌಟ್ ಅಸ್ ಮೇಲೆ ಹೋವರ್ ಮಾಡಿದ ತಕ್ಷಣ ನನಗೆ ಅದ್ರ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ನನಗೆ ರೀಡ್ ಮೋರ್ ಹಿಯರ್ಗೆ ಕರ್ಸರು ಪಾಯಿಂಟರ್ ತೋರಿಸ್ತಾ ಇದೆ, ಬಟ್ ಅಬೌಟ್ ಅಸ್ಗೆ ಪಾಯಿಂಟರ್ ತೋರಿಸ್ತಾ ಇಲ್ಲ. ಸೊ ಅದನ್ನು ಕೂಡ ನಾವು ಪಾಯಿಂಟರ್ ಆಗಿ ಚೇಂಜ್ ಮಾಡ್ಬೋದು. ಹೇಗೆ ಅಂತಂದ್ರೆ, ಸೊ ಈ ಬಟನ್ ಹೋವರ್ ಅಲ್ಲಿ ಕರ್ಸರ್ನ ನಾನು ಪಾಯಿಂಟರ್ ಆಗಿ ಸೆಟ್ ಮಾಡ್ತಿದ್ದೀನಿ. ಸೊ ಇವಾಗ ನಾನು ಅಬೌಟ್ ಅಸ್ ಮೇಲೆ ಹೋವರ್ ಮಾಡಿದ್ರು ಅದು ನನಗೆ ಪಾಯಿಂಟರ್ ಆಗಿನೇ ತೋರಿಸ್ತಾ ಇದೆ. ಸೊ ಈ ತರ ಸೂಡೋ ಸೆಲೆಕ್ಟರ್ಸ್ ಇಂದ ನಾವು ಬೇರೆ ಬೇರೆ ಕಂಡೀಷನ್ಸ್ ಮತ್ತೆ ಸ್ಟೇಟ್ಗೆ ತಕ್ಕಂಗೆ ಎಲಿಮೆಂಟ್ಸ್ ನ ಸ್ಟೈಲ್ ಮಾಡೋಕೆ ಪವರ್ಫುಲ್ ವೇಸ್ ಸಿಗುತ್ತೆ. ಅಂಡ್ ಇದರಿಂದ ನಮ್ಮ ವೆಬ್ ಪೇಜ್ ನ ಇಂಟರಾಕ್ಟಿವಿಟಿ ಮತ್ತೆ ಆಸ್ಥೆಟಿಕ್ಸ್ ನ ಎನ್ಹ್ಯಾನ್ಸ್ ಆಗುತ್ತೆ. ಸೊ ದಟ್ಸ್ ಆಲ್ ಅಬೌಟ್ ಸೂಡೋ ಸೆಲೆಕ್ಟರ್ಸ್. ಇನ್ನ ಕೆಲವು ಸೂಡೋ ಸೆಲೆಕ್ಟರ್ಸ್ ಇದಾವೆ, ನೀವೇ ಎಕ್ಸ್ಪ್ಲೋರ್ ಮಾಡಿ ಒಂದೊಂದಾಗೆ ನೋಡ್ತಾ ಹೋಗಿ. ಥ್ಯಾಂಕ್ ಯು. Kindly like the video and subscribe the channel.